ಇಸ್ರೇಲ್ ಅಮೆರಿಕ ಯುದ್ಧ 18ನೇ ದಿನವೂ ಮುಂದುವರೆದಿದೆ. ನಿರಂತರ ದಾಳಿಯಿಂದಾಗಿ ಗಲ್ಫ್ ರಾಷ್ಟ್ರದಲ್ಲಿರುವ ಜನರು ತತ್ತರಿಸಿ ಹೋಗಿದ್ದಾರೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಡ್ತಾ ಇದ್ದು, ಅಮೆರಿಕದ ರಾಯಭಾರ ಕಚೇರಿಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗ್ತಾ ಇದೆ. ದುಬೈ, ಬಾಗ್ದಾದ್, ಸೌದಿ ಅರೇಬಿಯಾ ಮೇಲೆ ಡ್ರೋನ್ ದಾಳಿ ನಡೆಸಲಾಗಿದೆ. ಇನ್ನು ಇಸ್ರೇಲ್ ಕೂಡ ಟೆಹರಾನ್ ಮೇಲೆ ಭೀಕರ ದಾಳಿ ಮಾಡುತ್ತಿದ್ದು, ಯುದ್ಧದಿಂದಾಗಿ 1300ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಇರಾನ್ನ ಮೇಲೆ ಇಸ್ರೇಲ್ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ. ಇರಾನ್ನ ಭದ್ರತಾ ಮುಖ್ಯಸ್ಥನ ಗುರಿಯಾಗಿಸಿ ವಾಯು ದಾಳಿ ನಡೆಸಲಾಗಿದ್ದು, ಟಾಪ್ ಕಮಾಂಡರ್ ಗೊಲಂ ರೇಜಾ ಸುಲೈಮನಿ ಹತ್ಯೆ ನಡೆಸಲಾಗಿದೆ. ಇನ್ನು ನಿನ್ನೆಯಷ್ಟೇ ಮುಸ್ಲಿಂ ರಾಷ್ಟ್ರಗಳಿಗೆ ಭದ್ರತಾ ಮುಖ್ಯಸ್ಥ ಪತ್ರ ಬರೆದು ಅಮೆರಿಕ ದಾಳಿ ವಿಚಾರದಲ್ಲಿ ಮೌನ ವಹಿಸಿರುವುದನ್ನು ಅಲಿ ಲಾರಿಜಾನಿ ಪ್ರಶ್ನೆಯನ್ನ ಮಾಡಿದ್ರು. ಇದಾದ ಬಳಿಕವೇ ಇಸ್ರೇಲ್ ವಾಯು ದಾಳಿ ಮಾಡಿದ್ದು, ಅಲಿ ರಜಾನಿಯನ್ನು ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗುತ್ತಿದೆ. ضياع حربية. ಇರಾನ್ ಮೇಲಿನ ದಾಳಿಗೆ ಗಲ್ಫ್ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿದೆ. ಅಮೆರಿಕ ರೆಡ್ ಲೈನ್ ಕ್ರಾಸ್ ಮಾಡಿಬಿಟ್ಟಿದೆ. ಯುದ್ಧದಿಂದಾದ ಅಮೆರಿಕ ಹಿಂದೆ ಸರಿಬೇಕು. ಯುದ್ಧದಿಂದ ಇರಾನ್ಗೆ ಒಳ್ಳೆಯದನ್ನ ಬಯಸಿ ಟ್ರಂಪ್ ಸುಮ್ಮನಿರಬೇಕು. ಅಮೆರಿಕದಿಂದ ತೈಲ ವ್ಯವಹಾರದ ಮೇಲೆ ಹೊಡೆತ ಬಿದ್ದಿದೆ. ಇರಾನ್ನ ಮೂಲ ಸೌಕರ್ಯಗಳೆಲ್ಲ ನಾಶವಾಗ್ತಿವೆ ಅಂತ ಗಲ್ಫ್ ರಾಷ್ಟ್ರಗಳು ಕಿಡಿಕಾರಿವೆ. ಇರಾನ್ ಸತತ ದಾಳಿಯಿಂದಾಗಿ ಟ್ರಂಪ್ ಕಂಗೆಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಯಾರು ಎಂಟ್ರಿ ಆಗದಿದ್ದರೆ ಟ್ರಂಪ್ ಕೋಪಗೊಂಡಿದ್ದಾರೆ. ನಮಗೆ ಯಾರ ಸಹಾಯವೂ ಬೇಡ, ಹರ್ಮುಜ್ಗೆ ಏಕಾಂಗಿಯಾಗಿ ನುಗ್ತೀವಿ ಅಂತ ಹೇಳಿದಾರಂತೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ತೈಲಾಘಾತ ಉಂಟಾಗಿತ್ತು. ಹೀಗಾಗಿ ಇರಾನ್ ಜೊತೆ ಭಾರತ ಮಾತುಕತೆ ನಡೆಸಿ ಹಾರ್ಮುಜ್ ಜಲಸಂಧಿ ಮೂಲಕ ಭಾರತದ ಹಡಗುಗಳನ್ನು ಕರೆತರಲಾಗ್ತಿದೆ. ನಿನ್ನೆ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಶಿವಾಲಿಕ್ ಹಡಗು ಭಾರತಕ್ಕೆ ಬಂದಿಳಿದಿದೆ. ಇನ್ನು ಇವತ್ತು ಎಲ್ಪಿಜಿ ತುಂಬಿದ ನಂದಾದೇವಿ ಹಡಗು ಭಾರತಕ್ಕೆ ಬಂದಿದ್ದು, ಗುಜರಾತ್ನ ವದಿನಾರ್ ಬಂದರಿಗೆ ಆಗಮಿಸಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಭೀಕರ ಏರ್ ಸ್ಟ್ರೈಕ್ ನಡೆಸಿದೆ. ಕಾಬೂಲ್ನ ಆಸ್ಪತ್ರೆ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿ ಮಾಡಿದ್ದು 800ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಪಾಕ್ ದಾಳಿಯಲ್ಲಿ 250ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು, 2000 ಬೆಡ್ ಸಾಮರ್ಥ್ಯವಿರುವಂತಹ ದೊಡ್ಡ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸಿದೆ. نيجي اللي يجي دكة شيء وشوي ده شيء وشوي ಗ್ಯಾಸ್ ಸಿಲಿಂಡರ್ ಕೊರತೆಯನ್ನೇ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ. ಬೀದರ್ನಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದ ದಂಧೆಯನ್ನ ಪೊಲೀಸರು ಬಯಲಿಗೆಳೆದಿದ್ದಾರೆ. ಬೀದರ್ನ ಜನವಾಡ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 105 ಗ್ಯಾಸ್ ಸಿಲಿಂಡರ್ನನ್ನ ವಶಕ್ಕೆ ಪಡೆಯಲಾಗಿದೆ. ವಾಣಿಜ್ಯ ಹಾಗೂ ಗೃಹ ಬಳಕೆಯ 105 ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಶೇಖರಿಸಿಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 2 ವಾಹನ, 105 ಎಲ್ಪಿಜಿ ಗ್ಯಾಸ್ ಸೇರಿದಂತೆ ಬರೋಬ್ಬರಿ 18,055 ಮೌಲ್ಯದ ವಸ್ತು ವಶಕ್ಕೆ ಪಡೆದಿದ್ದಾರೆ. ವಡಗಾಂವ್ ಗ್ರಾಮದ ಮಲ್ಹಾರಿ ಇಂಡೇನ್ ಗ್ಯಾಸ್ ಗ್ರಾಮೀಣ ಏಜೆನ್ಸಿ ವಿರುದ್ಧ ಕೇಸ್ ದಾಖಲಾಗಿದೆ. 4ರನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆ ಒಕ್ಕಲಿಗರ ಸಂಘದ ವಾರ್ಷಿಕ ಸಭೆ ರದ್ದಾಗಿದೆ. ಮಾರ್ಚ್ 29ಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ವಾರ್ಷಿಕ ಸಭೆ ನಡೆಯಬೇಕಿತ್ತು. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಸಭೆಯನ್ನೇ ರದ್ದು ಮಾಡಲಾಗಿದೆ. ಸಭೆಗೆ ಬರುವವರಿಗೆ ಊಟದ ವ್ಯವಸ್ಥೆ ಮಾಡುವುದು ಕಷ್ಟವಾಗುವುದರಿಂದ ಸಭೆ ರದ್ದು ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಿಲಿಂಡರ್ ಅಭಾವ ಹಿನ್ನೆಲೆ ಅಡುಗೆ ಸಿಲಿಂಡರ್ ಬಳಸ್ತಾ ಇದ್ದ ಅಂಗಡಿ, ಬೇಕರಿಗಳ ಮೇಲೆ ಕಾರ್ಯಾಚರಣೆ ಮಾಡಲಾಗಿದ್ದು, ಜಿಲ್ಲೆಯಾದ್ಯಂತ 30ಕ್ಕೂ ಅಡುಗೆ ಸಿಲಿಂಡರ್ ಅನ್ನು ಜಪ್ತಿ ಮಾಡಲಾಗಿದೆ. ಕೋಲಾರದ ಹಾಲು ಒಕ್ಕೂಟ ಕೋಮುಲ್ ಸಂಸ್ಥೆಗೆ ಸಿಲಿಂಡರ್ ಕೊರತೆ ಉಂಟಾಗಿದೆ. ಪ್ರತಿನಿತ್ಯ 1,000ಕ್ಕೂ ಹೆಚ್ಚು ಮಂದಿಗೆ ಊಟ ತಯಾರು ಮಾಡಲಾಗುತ್ತೆ. ಆದರೆ ಗ್ಯಾಸ್ ಕೊರತೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದ್ದು, ಲೋಡ್ ಗಟ್ಟಲೆ ಸೌದೆ ಖರೀದಿಸಿ ಅದರಲ್ಲೇ ಅಡುಗೆ ತಯಾರಿಯಾಗ್ತಿದೆ. ಇನ್ನು ಸೌದೆಯನ್ನ ಖರೀದಿ ಮಾಡಿದ್ದಾರೆ ಕೋಮುಲ್ ಅವರು.
ಇನ್ನು ಗ್ಯಾಸ್ ಅಭಾವ ಕೈಗಾರಿಕಾ ವಲಯಕ್ಕೂ ತಪ್ಪಿದೆ. ಏಷ್ಯಾದಲ್ಲೇ ಅತಿದೊಡ್ಡ ಕೈಗಾರಿಕಾ ವಲಯ ಎಂದು ಖ್ಯಾತಿ ಪಡೆದಿರುವ ಪೀಣ್ಯದಲ್ಲಿ ಗ್ಯಾಸ್ ಸಿಗದೆ ಕೈಗಾರಿಕೆಗೆ ಸಮಸ್ಯೆಯಾಗಿದೆ. ಈ ಬಗ್ಗೆ ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷ ದಾನಪ್ಪ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆಯಿಂದ ಇಂಡಸ್ಟ್ರಿಗೆ ಪೂರೈಕೆ ಆಗ್ತಾ ಇದ್ದ ಗ್ಯಾಸ್ ಬಂದ್ ಆಗಿದೆ. ಇಂಡಸ್ಟ್ರಿಯಲ್ ಗ್ಯಾಸ್ ಸಂಪೂರ್ಣ ಸ್ಥಗಿತ ಮಾಡಿದ್ದು ಸರಿಯಲ್ಲ. ಯುದ್ಧದ ಭಾಗವಾಗಿರುವ ಇಸ್ರೇಲ್ಗೂ ಪೀಣ್ಯದಿಂದ ಕೈಗಾರಿಕಾ ಪ್ರದೇಶದಿಂದ ವಸ್ತುಗಳು ಹೋಗ್ತಾ ಇವೆ. ಕೂಡಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಕೈಗಾರಿಕೆಗಳಿಗೆ ಗ್ಯಾಸ್ ಬೇಕೇ ಬೇಕಾಗುತ್ತೆ. ಗ್ಯಾಸ್ ಇಲ್ಲದಿದ್ದರೆ ಉತ್ಪಾದನೆ ಕುಂಠಿತವಾಗುತ್ತೆ ಅಂತ ಹೇಳಿದರು. ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು. ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಈಗ ನಿನ್ನೆ ಸೋಮವಾರದಿಂದ ಅಂತೂ ಎಲ್ಲ ಯೂಸಲಿ ಗ್ಯಾಸ್ ಯೂಸ್ ಮಾಡೋ ಅಂಥ ಇಂಡಸ್ಟ್ರಿಗಳು ಬಹುತೇಕ ಒಂದು ಸ್ಟಾಪ್ ಆಗಿಬಿಟ್ಟಿದೆ. ವಾಟ್ ನೆಕ್ಸ್ಟ್ ಅಂತ ಸರ್? ನೆಕ್ಸ್ಟ್ ಭಾಳ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬಟ್ ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಬೇಕು. ಗ್ಯಾಸ್ನ ಕೊರತೆ ಹಿನ್ನೆಲೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಪಿಜಿ ಮಾಲೀಕರ ಸಂಘ ಭೇಟಿ ಮಾಡಿದೆ. ಆಹಾರ ಇಲಾಖೆಯ ಸಭೆಯಲ್ಲಿ ಪಿಜಿಗಳನ್ನೇ ಪರಿಗಣಿಸದೇ ಇರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಈ ವೇಳೆ ಸಚಿವರು ಪಿಜಿಗಳಿಗೆ ನಿಯಮಾನುಸಾರ ವಾಣಿಜ್ಯ ಸಿಲಿಂಡರ್ ನೀಡುವಂತೆ ಸೂಚನೆ ಕೊಟ್ಟಿದ್ದು, ನಿತ್ಯ 500 ವಾಣಿಜ್ಯ ಸಿಲಿಂಡರ್ ವಿತರಣೆ ಮಾಡುವಂತೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಚಿವ ಮುನಿಯಪ್ಪ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನ ಮೂಡಿಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಹೀಗಾಗಿ ಸಂದೇಶ್ ಪಿಜಿಗೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಬುಲಾವ್ ಕೊಟ್ಟಿದ್ರು. ಈ ಹಿನ್ನೆಲೆ ಉತ್ತರ ಎಸಿಪಿಗೆ ಕಚೇರಿಗೆ ಸಂದೇಶ್ ಹಾಜರಾಗಿದ್ದು, ಎಸಿಪಿ ಶ್ರೀಕಾಂತ್ 2 ಗಂಟೆ ವಿಚಾರಣೆ ನಡೆಸಿ ಬಳಿಕ ಪ್ರಕರಣದ ಕುರಿತು ತನಿಖಾ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ನೊಂದ 2 ಸಂತ್ರಸ್ತೆಯರು ನ್ಯೂಸ್ 18 ಜೊತೆ ಅಳಲು ತೋಡ್ಕೊಂಡಿದ್ದಾರೆ. 1 ವರ್ಷದಿಂದ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಗಲಾಟೆ ಕೇಸ್ನಲ್ಲಿ ಗಂಡನನ್ನ ಅರೆಸ್ಟ್ ಮಾಡಿದ್ರು. ಗಂಡನ ಬಿಡಬೇಕಾದ್ರೆ 25 ಲಕ್ಷ ಕೊಡು, ಇಲ್ಲದಿದ್ರೆ ಐಬಿಗೆ ಬಾ ಅಂದ್ರು. ನಾನು ಅಂತಹ ಹೆಣ್ಣಲ್ಲ ಅಂದಾಗ ಜೈಲು ಕಳಿಸಿದ್ರು. ಇದಾದ ಬಳಿಕ ಹಲವು ಬಾರಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಮಂಗಳೂರು ಕಮಿಷನರ್ಗೆ ಈ ಬಾರಿ ಹಲವು ಬಾರಿ ದೂರು ಕೊಡಲಾಗಿದೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಠಾಣೆಗೆ ಬರೋ ಮಹಿಳೆಯರ ಜೊತೆ ಇದೇ ರೀತಿ ವರ್ತನೆ ಮಾಡ್ತಾರೆ. ಕೌಟುಂಬಿಕ ಕಲಹ ಇರೋ ಹೆಣ್ಣು ಮಕ್ಕಳೇ ಇವರ ಟಾರ್ಗೆಟ್ ಅಂತ ನೊಂದ ಮಹಿಳೆಯರು ತಮಗಾದ ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. ನನಗೆ ಅವರಿಗೆ 1ವರೆಗೆ ಅರೆಸ್ಟ್ ಮಾಡಿದ್ದಾರೆ. ಅದು ವಿದೌಟ್ ಅರೆಸ್ಟ್ ವಾರೆಂಟ್, ವಿದೌಟ್ ನೋಟಿಸು, ಏನೂ ಇಲ್ಲ, ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಮಧ್ಯಾಹ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನನಗೆ ಸುದ್ದಿ ಸಿಕ್ಕುವಾಗ ಸಂಜೆ 7 ಗಂಟೆ ಆಗಿದೆ. ಅಷ್ಟರವರೆಗೆ ನನಗೇನೂ ಗೊತ್ತಿಲ್ಲ. ನಾನು ಹೋದ ಸ್ಟೇಷನಿಗೆ ಸರಿ ಹೀಗೆ ಏನಾಗಿದೆ ಅಂತ ಕೇಳಿದ್ದಕ್ಕೆ, ನಿನ್ನ ಗಂಡನ ಅರೆಸ್ಟ್ ಮಾಡಿದ್ದೀನಿ, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನನಗೆ 25 lakhs ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು ಐಬಿಗೆ ಅಂತ ಹೇಳಿದರು. ನಾನು ಯಾಕೆ ಬರಲಿ, ನಾನು 50 lakhs ಕಮಿಷನರ್ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ಈ 2 ಆಪ್ಷನ್ಸ್ ನೀವು ತೊಗೊಳ್ಬೇಕು, ಇಲ್ಲ ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತ ಹೇಳಿದರು. ಏನಂದರೆ ಇನ್ಸ್ಪೆಕ್ಟರ್ ಮೇಲೆ ಹೋಗ್ತೀರಲ್ಲ, ನೀವು ಅವ್ರು ಹೇಳಿದಾಗೆ ಸಹಕರಿಸಿ, ನೀವು ಅವ್ರನ್ನ ಬಿಟ್ಬಿಡಿ. ನೀವು ಆಸ್ಪತ್ರೆಗೆಲ್ಲ ಹೋಗಿದ್ದೆಲ್ಲ ಡಿಲೀಟ್ ಮಾಡಿ. ನಾವು ಫಸ್ಟಿಗೆಲ್ಲ ಹೋಗಿದ್ವಿ, ಆಸ್ಪತ್ರೆ ಅಡ್ಮಿಟ್ ಆಗಿದ್ವಿ, ಡಿಲೀಟ್ ಮಾಡಿ. ಮತ್ತು ಅವರಿಗೆ ಸಹಕರಿಸಿ. ಹೊಡೆದ ದಿವಸ ಮೂಡುಬಿದಿರೆ ಸ್ಟೇಷನ್ CC ಕ್ಯಾಮರಾ ತೆಗೆದು ನಿಂಗೆ ಅದೇ ಯಾರು ಬಾಂಬೆದ್ದು ನಿರ್ಭಯನ್ಗೇನೋ ರೇಪ್ ಮಾಡಿದ್ರು, ಅದೇ ಥರ ನಿಂಗೆ ಮಾಡ್ತೀನಿ, ನೀನು ಬಾ ನನ್ನ ಜೊತೆ, ನಿನ್ನ ಮನೆಗೆ ಬರ್ತೀನಿ, ನೀನು ಬರಲಿಲ್ಲ ಅಂದರೆ ನಾನು ನಿನ್ನನ್ನು ಬಿಡಲ್ಲ. ಅದು ರಫ್ ಆಗಿ, ಅದೊಂದು ಪ್ರೀತಿಯಲ್ಲಿ ಹೇಳೋದು ಅಲ್ಲ, ಒಂದು ಮನುಷ್ಯ ತಮಾಷೆಗೆ ಹೇಳೋದಲ್ಲ, ಗೂಂಡ ವರ್ತನೆ ರಫ್ ಆಗಿ ಹೇಳೋದು. ಅದನ್ನು ಏನೇನು ಮಾತಾಡ್ತಾನೆ. ನನ್ನ ಲೆಕ್ಕದಲ್ಲಿ ಅವ್ರಿಗೇನು ಹುಚ್ಚು ಹಿಡ್ದಿದೆ ಅಂತ ಆಗಿದೆ. ಇವತ್ತಿಗೂ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಏನು ಅಂತೇಳಿ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಹಿನ್ನೆಲೆಯಲ್ಲಿ ಸಂದೇಶ್ ಅಮಾನತು ಮಾಡಿ ತನಿಖೆ ನಡೆಸುವಂತೆ ಶಾಸಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೂಡಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧದ ಆರೋಪವೇ ಸುಳ್ಳು ಅಂತ ಸಂತ್ರಸ್ತೆಯ ಸಹೋದರಿ ಹೇಳಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಸಂತ್ರಸ್ತೆಯ ಸಹೋದರಿ, ಇನ್ಸ್ಪೆಕ್ಟರ್ ಅನ್ನ ಕೆಲಸದಿಂದ ತೆಗೆಸಲು ಸಂತ್ರಸ್ತೆ ಆರೋಪ ಮಾಡುತ್ತಿದ್ದಾರೆ. ಕೌಟುಂಬಿಕ ಕಲಹದ ವಿಚಾರದಲ್ಲಿ ನಾನು ದೂರು ಕೊಟ್ಟಿದ್ದೆ. ಸಂತ್ರಸ್ತೆಗೆ ಸಂದೇಶ್ ಮೊದಲು ಪರಿಚಯ ಇರಲಿಲ್ಲ. ಸ್ಟೇಷನ್ನಲ್ಲಿ ಹೋದಾಗಲೇ ಮಾತನಾಡಿಸಿರೋದು. ನನ್ನ ತಾಯಿಯನ್ನ ನೋಡೋಕ್ ಹೋದ ನನ್ನ ಗಂಡ ಮತ್ತು ಮಗನನ್ನ ವಾಪಸ್ ಬರೋದಕ್ಕೆ ಬಿಟ್ಟಿಲ್ಲ. ನನ್ನ ಗಂಡ ಮಗ ಬೇಕು ಅಂತ ದೂರು ಕೊಟ್ಟಿದ್ದು ತಪ್ಪ ಅಂತ ಪ್ರಶ್ನಿಸಿದ್ರು. ಇನ್ನು ಹಣ ಕೊಟ್ರೆ ಸಂತ್ರಸ್ತೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. 1 ವರ್ಷದಿಂದ ಆ ಇನ್ಸ್ಪೆಕ್ಟರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು 1 ವರ್ಷದಿಂದ ಅವರನ್ನು
ಅಧಿಕಾರದಿಂದ ಕೆಳಗೆ ಇಳಿಸಬೇಕಂತ ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಪೊಲೀಸ್ ಮೂಡಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿ ಮಂಗಳೂರು ಕಮಿಷನರ್ಗೆ ಪತ್ರ ಬರೆಯಲಾಗಿದೆ. 2 ವಾರದಲ್ಲಿ ವರದಿ ನೀಡುವಂತೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ. ಈ ಬಗ್ಗೆ ನ್ಯೂಸ್ 18ನಲ್ಲಿ ನಾಗಲಕ್ಷ್ಮಿ ಚೌಧರಿ ಮಾತನಾಡಿದ್ದು, ಸಂತ್ರಸ್ತೆ ಈ ಹಿಂದೆ ಜೂನ್ನಲ್ಲಿ ದೂರನ್ನ ಕೊಟ್ಟಿದ್ರು. ಅದರ ಪ್ರಕಾರ ಎಸ್ಪಿ ಪತ್ರ ಬರೆಯಲಾಗಿತ್ತು. ಆದರೆ ಅವರು ಆರೋಪಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತಷ್ಟು ಸಂತ್ರಸ್ತೆಯರಿದ್ದಾರೆ ಅಂತ ಗೊತ್ತಾಗ್ತಿದೆ. ಈ ಬಗ್ಗೆಯೂ ಕೂಡ ಎಸ್ಪಿ ಹಾಗೂ ಕಮಿಷನರ್ಗೆ ವರದಿ ಕೇಳಲಾಗಿದೆ ಅಂತಂದ್ರು. ವರ್ಷ ಜೂನ್ ತಿಂಗಳಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಒಬ್ಬರು. ಯೂಶ್ವಲಿ ಯಾವುದೇ ಒಂದು ಕಂಪ್ಲೇಂಟ್ ಬಂದರೆ ನಾವು ಅಲ್ಲಿನ SP, DCP, ಕಮಿಷ್ನರು ಅವ್ರಿಗೆ ಬರಿತೀವಿ, ಅಂದರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಬರಿತೀವಿ. ಸೊ ಅವ್ರೇನು ಮಾಡ್ತಾರೆ, ಅಲ್ಲಿ ಅವರನ್ನು ಕರೆಸಿ ಇವರನ್ನು ಕರೆಸಿ ಒಂದು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಇಮಿಡಿಯೇಟ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ ತಕ್ಷಣವೇ ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡು ಕಮಿಷನರ್ಗೆ, ದಕ್ಷಿಣ ಕನ್ನಡ ಕಮಿಷನರ್ ಅವ್ರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಕೆಡಿ ಸಿನಿಮಾ ವಿರುದ್ಧ ರಾಜ್ಯ ಮಹಿಳಾ ಆಯೋಗ ಪೊಲೀಸರಿಗೆ ದೂರು ನೀಡಿದೆ. ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದೂರು ನೀಡಿದ್ದಾರೆ. ಕೆಡಿ ಚಿತ್ರದ ಸರ್ಸೆ ನಿನ್ನ ಸೆರಗ ಸರ್ಸೆ ಹಾಡಿನ ಸಾಹಿತ್ಯದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಹಾಡಿನಲ್ಲಿ ದ್ವಂದ್ವಾರ್ಥವಿದ್ದು ಕೇಳಲು ಅಸಾಧ್ಯವಾಗಿದೆ. ಕೆಟ್ಟ ಸಾಹಿತ್ಯದ ಮೂಲಕ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರನ್ನು ಅವಮಾನಿಸಲಾಗುತ್ತಿದೆ. ಈ ಬಗ್ಗೆ ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಬಂದಿದೆ. ಈ ವಿಷಯವನ್ನು ತಕ್ಷಣ ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ನಾಗಲಕ್ಷ್ಮಿ ಚೌಧರಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ದರ್ಶನ್ ಜೈಲಿನ ಒಳಗಡೆ ಸಂದರ್ಶನಕ್ಕೆ ಒಪ್ಪಿಗೆ ಸಿಕ್ಕಿದೆ. ಜೈಲ್ ಸೂಪರಿಂಟೆಂಡೆಂಟ್ಗೆ ಕೋರ್ಟ್ ಅಧಿಕಾರ ನೀಡಿದೆ. ಜೈಲ್ ಮ್ಯಾನುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಸೂಪರಿಂಟೆಂಡೆಂಟ್ ಒಪ್ಪಿದ್ರೆ ಮಾತ್ರ ಒಳ ಸಂದರ್ಶನಕ್ಕೆ ಅವಕಾಶ ಇರುತ್ತೆ, ಇಲ್ಲದಿದ್ರೆ ಅವಕಾಶ ಇಲ್ಲ ಅಂತ ಕೋರ್ಟೇ ತಿಳಿಸಿದೆ. ಆರೋಪಿ ದರ್ಶನ್ ತಮ್ಮ ವಕೀಲರು ಹಾಗೂ ಕುಟುಂಬಸ್ಥರನ್ನ ಒಳ ಸಂದರ್ಶನದ ಮೂಲಕ ಭೇಟಿಯಾಗೋಕೆ ಅವಕಾಶ ನೀಡುವಂತೆ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಕೋರ್ಟ್ ಅದಕ್ಕೆ ಅನುಮತಿಸಿದ್ದು ಜೈಲಿನ ಸೂಪರಿಂಟೆಂಡೆಂಟ್ ವಿವೇಚನೆಗೆ ಬಿಟ್ಟಿದೆ. ಏಪ್ರಿಲ್ 11ಕ್ಕೆ ಹೈಕಮಾಂಡ್ ಭೇಟಿ ಮಾಡಲು ಶಾಸಕರು ನಿರ್ಧರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಇವತ್ತು ಭೇಟಿಯಾದ ಶಾಸಕರು ಸಂಪುಟ ಪುನಾರಚನೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಉಪಚುನಾವಣೆ ಮುಗಿದ ವೇಳೆ ದೆಹಲಿಗೆ ತೆರಳಿ ಸಂಪುಟ ಪುನಾರಚನೆ ಮನವಿ ಮಾಡುವುದಾಗಿ ಶಾಸಕರಿಗೆ ಭರವಸೆ ನೀಡಿದ್ದಾರೆ. ಎಲ್ಲರೂ ಕೂಡ ಹೇಳಿದ್ರು, 40 ಜನಕ್ಕೂ ಹೆಚ್ಚು ಹಿರಿಯ ಶಾಸಕರು 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನು ನಾವೆಲ್ಲ 40 ಜನ. ದಾವಣಗೆರೆ ಕೆಪಿಸಿಸಿ ಚುನಾವಣಾ ಸಭೆಯಲ್ಲಿ ಭಾರಿ ಹೈಡ್ರಾಮವೇ ಆಗಿ ಹೋಗಿದೆ. ಟಿಕೆಟ್ ವಿಚಾರಕ್ಕೆ ಗದ್ದಲ ಗಲಾಟೆಯೇ ನಡೆದು ಹೋಗಿದೆ. ಒಂದು ಬಣ ಅಲ್ಪಸಂಖ್ಯಾತರಿಗೆ ನೀಡಿ ಅಂದ್ರೆ ಮತ್ತೊಂದು ಬಣ ಅಲ್ಪಸಂಖ್ಯಾತರಿಗೆ ನೀಡಬೇಕಾದ್ರೆ ಅದಕ್ಕೆ ಸರಿಯಾದ ಸಮರ್ಥನೆ ನೀಡಿ ಅಂತ ಹೇಳಿದೆ. ಈ ವೇಳೆ 2 ಬಣದ ಕಾರ್ಯಕರ್ತರಿಂದ ಪರಸ್ಪರ ರೋಷಾವೇಶದ ಘೋಷಣೆ ಕೂಗಿದ್ದು, ಸಭೆಯ ವೇಳೆ ಏಕಾಏಕಿ ಪರಸ್ಪರ ಕಾರ್ಯಕರ್ತರು ನೂಕಾಡ್ಕೊಂಡಿದ್ದಾರೆ. ಭಾರಿ ಗದ್ದಲ ಕೂಡ ನಡೆಯಿತು. ನಾಳೆಯಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆ ಸದನದಲ್ಲಿ ವಿದ್ಯಾರ್ಥಿಗಳಿಗೆ ಸಿಎಂ ಸಿದ್ದರಾಮಯ್ಯ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನಮ್ಮ ಸರ್ಕಾರ ಹಲವು ಸುಧಾರಣೆ ತಂದಿದೆ. 3 ಪರೀಕ್ಷೆ ಮಾಡ್ತಿದ್ದೇವೆ. ವಿದ್ಯಾರ್ಥಿಗಳು ಯಾರೂ ಆತಂಕ ಪಡಬೇಕಿಲ್ಲ. ಒಂದಲ್ಲ ಇನ್ನೊಂದು ಪರೀಕ್ಷೆ ಬರೀಬಹುದು. ಆತಂಕ ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ ವಿಶ್ ಮಾಡಿದರು. ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗಿ ಏಪ್ರಿಲ್ 2ರವರೆಗೂ ನಡೀತಾ ಇದೆ. ನಮ್ಮ ಸರ್ಕಾರ ಬಹಳ ಸುಧಾರಣೆಗಳನ್ನು ತಂದಿದೆ. ಈಗ 3 ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. 1, 2, 3. ಯಾರು ಕೂಡ ಅಧೈರ್ಯ ಪಡಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದ್ರೆ ವಿಧಾನಸಭೆಯಲ್ಲಿಂದು ಹಾಸ್ಯ ಪ್ರಸಂಗವೊಂದು ನಡೆದಿದೆ. ಬೆಂಗಳೂರಿನ ಸಮಸ್ಯೆಗಳ ಕುರಿತಂತೆ ಶಾಸಕ ಮುನಿರತ್ನ ಮಾತನಾಡ್ತಾ ಇದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನೀವು ಒಳ್ಳೆ ನಟರು ಅಂತ ಮುನಿರತ್ನಗೆ ಟಾಂಗ್ ಕೊಟ್ಟರು. ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೌಂಟರ್ ಕೊಟ್ಟ ಮುನಿರತ್ನ, ನಾನು ನಟ ಅಲ್ಲ, ಪ್ರೊಡ್ಯೂಸರ್. ನೀವು ಒಳ್ಳೆ ಆಕ್ಟರ್. ಕಲ್ಪನಾ, ಮಂಜುಳಾ ಇದ್ದಿದ್ರೆ ನಿಮ್ ನಟನೆ ನೋಡಿ ಸತ್ ಹೋಗ್ತಿದ್ರು ಅಂತ ಹೇಳಿದ್ರು. ನಿಮಗಿಂತ ನಾನಿಲ್ಲ.
ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ದಾದಾ ಸಾಹೇಬ್ ಫಾಲ್ಕೆ ನಿಮಗೆ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮಾತಾಡಿ, ನಾನು ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡಲ್ಲ. ಕಂಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ ಇವತ್ತು ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ ಹೆಣ್ಮಕ್ಳಿಗೂ ಮಂಜುಳಾ ಇವತ್ತು ಸತ್ತೋಗ್ಬಿಡ್ತಾ ಇದ್ರು. ಇಲ್ಲಿಗೆ ಸಂಬಂಧಪಟ್ಟಿದ್ದ ಪದ ಉಪಯೋಗಿಸ್ಬೇಕು. ಆಕ್ಟಿಂಗ್ ಅನ್ನೋದಕ್ಕೆ ನಾನು ನಿರ್ಮಾಪಕ, ಪ್ರೊಡ್ಯೂಸರ್, ನಾಟ್ ಆಕ್ಟರ್ ಸರ್ ಬ್ರದರ್ ಅವರೇ. ಬಟ್ ಆಕ್ಟ್ ಮಾಡಕ್ಕೆ ತಾವು ಸರ್ಕಾರದಲ್ಲಿದ್ರಲ್ಲ. ರೈಲ್ವೆ ನೇಮಕಾತಿ ಪರೀಕ್ಷೆಯಲ್ಲಿ ಪ್ರಾದೇಶಿಕ ಭಾಷೆ ರದ್ದು ಮಾಡಿರುವ ವಿಚಾರ ಸಂಬಂಧ ತುಮಕೂರಿನಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿದ್ದು, ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದುವರೆಗೂ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶ ನೀಡಲಾಗಿತ್ತು. ಇನ್ನು 2-3 ದಿನ ಇರುವಾಗ ಕೊನೆ ಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳನ್ನು ತೆಗೆದುಹಾಕಲಾಗಿದೆ. ಇದು ದ್ರಾವಿಡ ಭಾಷೆಗಳಿಗೆ ಮಾಡಿದ ಅನ್ಯಾಯ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಿಯೋಗ ದೆಹಲಿಗೆ ತೆರಳಿ ಮನವರಿಕೆ ಮಾಡಿಕೊಡ್ತೀವಿ ಅಂತಂದ್ರು. ಇಲಾಖೆಯವರು ಇಲ್ಲಿವರೆಗೂ ನಿಮ್ಮ ಭಾಷೆಗಳಲ್ಲೇ ನೀವು ಪರೀಕ್ಷೆಗಳನ್ನ ಬರಿಬೋದು, ಸಿದ್ಧತೆ ಮಾಡಿಕೊಳ್ರಿ ಅಂತೇಳಿ ಇಲ್ಲಿವರೆಗೂ ವಾಗ್ದಾನ ಕೊಟ್ಟು ಭರವಸೆ ಕೊಟ್ಟು ನಿನ್ನೆ ತಾನೇ ಅನೌನ್ಸ್ ಮಾಡಿದ್ದಾರೆ, ಬರೀ ಇದು ಇಂಗ್ಲೀಷು ಹಾಗೂ ಹಿಂದಿಯಲ್ಲಿ ಮಾತ್ರ ಪರೀಕ್ಷೆಗಳನ್ನ ಬರಿಬೋದು ಅಂತೇಳಿ. ಇದೊಂದು ಘೋರವಾದಂಥ ಅನ್ಯಾಯ. ನಮ್ಮ ಹಕ್ಕನ್ನು ಕಸಿತಾ ಇರೋದು. ಪ್ರತಿ ರಾಜ್ಯದಿಂದ ಒಂದು ಪ್ರಾತಿನಿಧ್ಯ ಇರಲಿ ಅಂಥೇಳಿ ಎಲ್ಲರೂ ಸೇರಿ ನಾಳೆ ಬೆಳಿಗ್ಗೆ ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವ್ರ ಟೈಮ್ ತೊಗೊಂಡಿದ್ದೀವಿ. ಅವ್ರನ್ನೂ ಭೇಟಿ ಮಾಡಿ ನಮ್ಮ ಮನವಿನ ಅರ್ಪಣೆ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆನೂ ಧಾರವಾಡದಲ್ಲಿರುವ ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯ ವಿರುದ್ಧ ನೇಮಕಾತಿ ಅಕ್ರಮ ಖಂಡಿಸಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಅಕ್ರಮ ಕುರಿತು ತನಿಖೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ವಿವಿ ವ್ಯಾಪ್ತಿಯ ಶಾಲೆಯಲ್ಲಿ ಅಕ್ರಮವಾಗಿ 13 ಜನರನ್ನ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಈ ವಿಚಾರವಾಗಿ ವಿವಿಯ ವಿಸಿ ಎಎಂ ಖಾನ್ ಮಾತನಾಡಿದ್ದು, ವಿವಿಯಲ್ಲಿ ಯಾವುದೇ ಅಕ್ರಮ ನೇಮಕಾತಿ ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮದ್ಯಪಾನ ಮಾಡಿ ಬೈಕ್ ಚಾಲನೆ ಮಾಡಿದ್ದ ಚಾಲಕನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಚಾಲಕನಿಗೆ ಟ್ರಾಫಿಕ್ ರೂಲ್ಸ್ ಇರುವ ಬೋರ್ಡ್ ಹಿಡಿದು ನಿಲ್ಲುವಂತೆ ಆದೇಶಿಸಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಲ್ಲುವಂತೆ ಆದೇಶ ನೀಡಿದೆ. ಹೀಗಾಗಿ ಕಡೂರು ತಾಲೂಕಿನ ಬಿಸಲೇಹಳ್ಳಿ ಗ್ರಾಮದ ರಂಜಿತ್ ಕುಮಾರ್ ಮರವಂಜಿ ಸರ್ಕಲ್ನಲ್ಲಿ ಬೋರ್ಡ್ ಹಿಡಿದು ನಿಂತಿದ್ದು, ಪೊಲೀಸರ ಕಾವಲಿನಲ್ಲಿ ಬೋರ್ಡ್ ಹಿಡಿದು ರಂಜಿತ್ ನಿಂತಿದ್ದಾನೆ. ಹಾಲು ಉತ್ಪಾದಕರಿಂದ ಹಾಲು ಖರೀದಿ ದರವನ್ನು ಕೋಲಾರ ಹಾಲು ಒಕ್ಕೂಟ ಏರಿಸಿದೆ. ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಸಲು ಕೋಮಲ್ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಬೇಸಿಗೆ ಹಿನ್ನೆಲೆ ಹಾಲು ಉತ್ಪಾದನೆ ಪ್ರೋತ್ಸಾಹಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದ್ದು, ಈಗಿನ ದರ ಪ್ರತಿ ಲೀಟರ್ ಹಾಲಿಗೆ 37.85 ರೂಪಾಯಿಯಿಂದ ಪ್ರತಿ ಲೀಟರ್ಗೆ 39.85 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಪರಿಷ್ಕೃತ ನೂತನ ದರ ನಾಳೆಯಿಂದಲೇ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಹಾಲಿನ ಫ್ಯಾಟ್ ಪ್ರಮಾಣ ಆಧರಿಸಿ ಫ್ಯಾಟ್ ಅನ್ನು ಪ್ರತಿ ಲೀಟರ್ ಹಾಲಿಗೆ ದರ ನಿಗದಿ ಮಾಡಲಾಗಿದೆ. ಚಿನ್ನದ ವ್ಯಾಪಾರ ಮಾಡೋಕೆ ಹೋಗಿದ್ದ ವಜ್ರದ ಮಾರಾಟ ಕಂಪನಿಯ ಸಿಬ್ಬಂದಿಯನ್ನು ಯಾಮಾರಿಸಿ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕದ್ದಿರೋ ಘಟನೆ ಕೊಪ್ಪಳ ತಾಲೂಕಿನ ಹಲಗೇರಿಯಲ್ಲಿ ನಡೆದಿದೆ. ಮಂಗಳೂರು ಮೂಲದ ಯುನಿಸೆಫ್ ಎಂಬ ವಜ್ರದ ಕಂಪನಿಯ ಸಿಬ್ಬಂದಿ ರಾಯಚೂರಿನ ಸಿಂಧನೂರಿಗೆ ಬಂದಿದ್ರು. ಈ ವೇಳೆ ವಜ್ರಾಭರಣ ಗೋಲ್ಡ್ ಅಂಗಡಿಗೆ ಮಾರೋಕೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ವಜ್ರಾಭರಣ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗಿದೆ. ಗಿರಿನಗರ ಸುತ್ತಮುತ್ತ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದೆ. ಜಯನಗರ, ಗಿರಿನಗರ, ಬನಶಂಕರಿ ಭಾಗದಲ್ಲಿ ಮಳೆಯಾಗಿದ್ದು ಬೇಸಿಗೆಯಲ್ಲೂ ವರ್ಣ ತಂಪೆರೆದಿದೆ. ಇನ್ನು ಚಾಮರಾಜನಗರದಲ್ಲೂ ಆಲಿಕಲ್ಲು ಮಳೆಯಾಗಿದೆ. ತಾಲೂಕಿನ ಮರಿಯಾಲ, ಉಡಿಗಾಲ ಸೇರಿದಂತೆ ಹಲವು ಗ್ರಾಮದಲ್ಲಿ ಮಳೆಯಾಗಿದ್ದು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತ್ತ ಗದಗದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ರೋಣ ತಾಲೂಕಿನಲ್ಲಿ ಆಲಿಕಲ್ಲು ಮಳೆಯಾಗಿದ್ದು ಬೇಸಿಗೆ ಬಿಸಿಲಿಂದ ಕಂಗಾಲಾಗಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಕೊಪ್ಪಳದಲ್ಲೂ ಕೂಡ ಆಲಿಕಲ್ಲು ಮಳೆಯಾಗಿದೆ. ನೀಲೋಗಲ್, ಬೊಮ್ಮನಾಳ, ರಾಂಪುರ ಸೇರಿದಂತೆ ಹಲವು ಪ್ರದೇಶದಲ್ಲಿ ಮಳೆ ಸುರಿದಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಯಲಕಚ್ಚ ಗ್ರಾಮದಲ್ಲಿ ಅಭಿಮಾನಿ ಪ್ರಕಾಶ್ ಅಪ್ಪುವಿನ ದೇವಾಲಯ ನಿರ್ಮಿಸಿದ್ದಾರೆ. ಇವತ್ತು ಹುಟ್ಟುಹಬ್ಬ ಹಿನ್ನೆಲೆ ಅಪ್ಪುವಿನ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಮೈಸೂರಿನಲ್ಲೂ ಕೂಡ ಅಪ್ಪು ಹುಟ್ಟುಹಬ್ಬ ಹಿನ್ನೆಲೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕಲಾವಿದ ಪುನೀತ್ ರಂಗೋಲಿಯಲ್ಲಿ ಅಪ್ಪು ಭಾವಚಿತ್ರ ರಚಿಸಿದ್ದಾರೆ. 8,500 ಅಡಿಗಳ ಬೃಹತ್ ಭಾವಚಿತ್ರ ರಚಿಸಿದ್ದು ಹುಟ್ಟು ಹಬ್ಬದ ಶುಭಾಶಯಗಳು ಕಂದ ಅಂತ ಬರೆದು ಶುಭಾಶಯ ಕೋರಿದ್ದಾರೆ.
ಹುಬ್ಬಳ್ಳಿಯಲ್ಲೂ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಿಸಲಾಗಿದೆ. ಯುವರತ್ನ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ಜೈ ರಾಜವಂಶ ಅಭಿಮಾನಿಗಳ ಸಂಘ ಹಾಗೂ ಕರ್ನಾಟಕ ರತ್ನ ಸಂಘದಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗಿದೆ. ಬಳಿಕ ಅಭಿಮಾನಿಗಳಿಗೆ ಬೆಣ್ಣೆ ದೋಸೆ ವಿತರಣೆ ಮಾಡಲಾಗಿದೆ. ಕೊಪ್ಪಳದಲ್ಲೂ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಿಸಲಾಗಿದೆ. ಕುಷ್ಟಗಿಯ ಅಪ್ಪು ಯೂತ್ ದೊಡ್ಡಮನೆ ಅಭಿಮಾನಿಗಳಿಂದ ಆಚರಣೆ ಮಾಡಲಾಗಿದೆ. ಅಪ್ಪು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಗಿದೆ.